ಗುಡ್ ಮಾರ್ನಿಂಗ್ ಕರ್ನಾಟಕ. ನೆನ್ನೆ ಒಂದು ಕರಾಳವಾದ ದಿನ ಅಂತ ಹೇಳಿದ್ರೆ ಆಶ್ಚರ್ಯಪಡಬೇಕಾಗಿಲ್ಲ. ಒಬ್ಬ ದಕ್ಷ ಉತ್ತರ ಕರ್ನಾಟಕದ ಒಂದು ಹೆಮ್ಮೆಯ ಪುತ್ರ IAS ಅಧಿಕಾರಿ ಮಹಾಂತೇಶ್ ಬೆಳಗಿಯವರು ಕಾರಲ್ಲಿ ಹೋಗ್ಬೇಕಾದ್ರೆ ಅವರ ಸಹೋದರ ಜೊತೆ ಅಪಘಾತವಾಗಿ ಐ ಥಿಂಕ್ ವಿಧಿವಶರಾಗಿದ್ದಾರೆ. ಯೂಶಲಿ ಸಾಮಾನ್ಯವಾಗಿ ನಾನು ಅಧಿಕಾರಿಗಳು ರಾಜಕಾರಣಿಗಳ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ಯಾವ್ದಾದ್ರು ಶೋಕಾಚರಣೆ ಆದರೆ ಎಸ್ ದೇವರಿಗೆ ಪ್ರೀತಿಯಾಗಿದ್ದಾರೆ ಅಂತೇಳಿ ಒಂದೊಂದು ಫೋಟೋನ ಹಾಕಿ ಮುಕ್ತಾಯ ಮಾಡೋದು. ಬಟ್ ಮಹಾಂತೇಶ್ ಬೆಳಗಿಯವ್ರ ಬಗ್ಗೆ ನನಗೆ ಹೆಚ್ಚಾಗಿ ಗೊತ್ತಿರಲಿಲ್ಲ. ನಿನ್ನೆ ಅವರ ಅಪಘಾತದ ನಂತರ ಅವ್ರ ಬಗ್ಗೆ ನಾನು ಸಾಕಷ್ಟು ವಿಚಾರ ತಿಳ್ಕೊಂಡಾಗ, ಆ ವ್ಯಕ್ತಿ 5 ವರ್ಷದ ಮಗುವಾಗಿದ್ದಾಗ ನನಗೆ ಯಾಕೆ ಈ ವ್ಯಕ್ತಿ ಸತ್ತ ಮೇಲೆ ಇಷ್ಟ ಆಗ್ತಾ ಇದ್ದಾರೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಅವ್ರ ಬಗ್ಗೆ. ಅವರ ದುರ್ಮರಣದ ನಂತರ ನನಗೆ ಗೊತ್ತಾಗಿದ್ದೇನೋ ಅಂತಂದ್ರೆ, ಅವರು 5 ವರ್ಷದ ಮಗುವಾಗಿದ್ದಾಗ ತಂದೆ ಕಳ್ಕೊಂತಾರೆ. ವಿಧವೆ ಪೆನ್ಷನ್ಗೆ ಅಧಿಕಾರಿಗಳು 100 ರೂಪಾಯಿ ಲಂಚ ಇಸ್ಕೊಂಡು ವಿಧವೆ ಪೆನ್ಷನ್ ಕೊಟ್ಟಾಗ ನಾನು ಜೀವನದಲ್ಲಿ ನನ್ನ ತಾಯಿಗೆ ನನ್ನ ತಾಯಿ ನೋಡಿದಂಥ ಕಷ್ಟ ಯಾರು ನೋಡಬಾರ್ದು ಅಂತ ಹೇಳಿ, ಇನ್ಫ್ಯಾಕ್ಟ್ ಅವ್ರ ಬಗ್ಗೆ ಒಂದಷ್ಟು ದೊಡ್ಡ ದೊಡ್ಡ ಸಾಲುಗಳೇನು ಅಂತಂದರೆ, ಬೇರೆಯವ್ರ ಚಪ್ಪಲಿ ಬೇರೆಯವ್ರ ಶೂನ ಹಾಕ್ಕೊಂಡು ಬೇರೆಯವರ ಬಟ್ಟೆ ಇಸ್ಕೊಂಡು ಗೋಲ್ಡ್ ಮೆಡಲ್ ಇಸ್ಕೊಂಡಿದ್ದು, ಇಲ್ಲಪ್ಪ ಇವತ್ತಲ್ಲ ನಾಳೆ ನಾನು ದೊಡ್ಡ ಮಟ್ಟಕ್ಕೆ ಬೆಳಿತೀನಿ ಅಂತ ಕನಸನ್ನ ಕಟ್ಕೊಂಡು ನನ್ನ ತಾಯಿ ಪಟ್ಟಂಥ ಕಷ್ಟ ಯಾರು ಪಡಬಾರ್ದು, ನಾನು ಪಟ್ಟಂಥ ಕಷ್ಟ ಯಾರು ಪಡಬಾರ್ದು ಅಂತೇಳಿ ಬೆಳೆದಂಥ ಈ ಮಹಾಂತೇಶ್ ಬೆಳಗಿ ಅನ್ನೋ IAS ಅಧಿಕಾರಿ ನಿನ್ನೆ ದುರ್ಮಣವಾಗಿ ಐ ಥಿಂಕ್ ಕೋಟ್ಯಾಂತರ ಹೃದಯಗಳಿಗೆ ನಿನ್ನೆ ಅವರ ಜೀವನ ಚರಿತ್ರೆ ಒಂದು ದೊಡ್ಡ ಮಟ್ಟದಲ್ಲಿ ಐ ಥಿಂಕ್ ದಾರಿ ದೀಪವಾಗಲಿದೆ ಅವರ ಆತ್ಮಕ್ಕೆ, ಅವರ ಕುಟುಂಬಕ್ಕೆ. ಬಿಕಾಸ್ ಮಹಾಂತೇಶ್ ಬೆಳಗಿ ಒಬ್ಬರೇ ತೀರ್ಕೊಂಡಿಲ್ಲ, ಅವ್ರ ಜೊತೆಲಿ 2 ಸಹೋದರರು ಸಹ ತೀರಿ ಹೋಗಿದ್ದಾರೆ. ನಿಜವಾಗ್ಲೂ ಇದು ಐ ಥಿಂಕ್ ನಾವು ನೋಡಬಾರ್ದಂತ ಒಂದು ಅನಾಹುತವಾಗಿ ಇದು ಪರಿಣಾಮವಾಗಿದೆ. ಬೆಳಗಾಂ ನಾನು ನೋಡಿದ್ದೆ ಕಡಿಮೆ. ಮೊನ್ನೆ ರೈತರು ಹೋರಾಟಕ್ಕೆ ಹೋದಾಗ ಬೆಳಗಾಮಿಂದ ಆ ರೈತರನ್ನ ಭೇಟಿ ಮಾಡೋಕ್ಕೆ ನಾನು ಅದೊಂದು 200 ಕಿಲೋಮೀಟರ್ ಟ್ರಾವೆಲ್ ಮಾಡಿದೆ. ಎಷ್ಟು ಸಂಪದ್ಭರಿತವಾಗಿದೆ ಬೆಳಗಾಮು ಅಂತಂದ್ರೆ, ಎಲ್ಲೆಲ್ಲೂ ಬರೀ ಕಬ್ಬಿನ ತೋಟಗಳೇ ಕಾಣಿಸ್ತು. ನನಗೆ ಸಂತೋಷ ಏನಾಗಿತ್ತು ಅಂತ, ನಮ್ಮ ಕರ್ನಾಟಕದಲ್ಲಿ ಇಂಥ ಒಂದು ಜಾಗನೂ ಇದೆಯಾ? 100 ಕಿಲೋಮೀಟರ್ ಕಬ್ಬುಗಳನ್ನ ಕೃಷಿಯನ್ನ ಮಾಡುವಂತ ಜಾಗ ಇದ್ರೆ ನಾನು ಬೆಳಗಾಮಲ್ಲಿ ಅದನ್ನ ನೋಡಿದೆ. ನನಗೆ ಉತ್ತರ ಕರ್ನಾಟಕದ ಜನ ಅಂದ್ರೆ ತುಂಬಾ ಇಷ್ಟ. ಕಾರಣ ಯಾಕೆ ಅಂತಂದ್ರೆ, ಸಂಸ್ಕಾರವಂತರು, ಬುದ್ಧಿವಂತರು, ಆಮೇಲೆ ದೊಡ್ಡವರು ಚಿಕ್ಕವರಲ್ಲಿ ಗುರುಗಳಲ್ಲಿ ಭಯ ಇರುವಂಥವ್ರು. ನಾನು ಮಹಾಂತೇಶ್ ಬೆಳಗಿಯವರಲ್ಲೂ ಕೂಡ ಅದನ್ನೇ ನಾನು ನೋಡಿದ್ದು. ನಿಜವಾಗ್ಲೂ ಉತ್ತರ ಕರ್ನಾಟಕದ ಜನ ನಿಜವಾಗ್ಲೂ ಹೀರೋ ಅನ್ನೋದನ್ನ ಮತ್ತೆ ಹಾಗಂತ ನಾನು ಬೆಂಗಳೂರವರು ಒಳ್ಳೆಯವರು ಅಂತಲ್ಲ. ಬೆಂಗಳೂರಲ್ಲಿ ಕಲ್ಮಶಗಳು ಮನಸ್ಸಲ್ಲಿ ತುಂಬಿದೆ. ಬಟ್ ಉತ್ತರ ಕರ್ನಾಟಕದ ಮಂದಿನಲ್ಲಿ ಆ ಕಲ್ಮಶ ಇಲ್ಲ. ನಿಷ್ಕಲ್ಮಶವಾಗಿ ಜೀವನ ಮಾಡ್ತಾರೆ, ನಿರ್ಭೀತಿಯಿಂದ ಜೀವನ ಮಾಡ್ತಾರೆ. ಬೇರೆಯವ್ರ ಆಸ್ತಿಗೆ ಅದರಲ್ಲೂ ಕೆಟ್ಟವ್ರು ಇದ್ದಾರೆ, ಇಲ್ಲ ಅಂತ ಹೇಳ್ತಾರಲ್ಲ, ಬಟ್ ತುಂಬಾ ಕಡಿಮೆ. ಬಟ್ ಈ ಮಹಾಂತೇಶ್ ಬೆಳಗಿ ಅನ್ನೋ IAS ಅಧಿಕಾರಿ ನೆನ್ನೆ ತೀರ್ಕೊಂಡು ಇಡೀ ಕರ್ನಾಟಕಕ್ಕೆ ಒಂದು ನೋವಿನ ಸಾಗರವನ್ನೇ ಹರಿಸ್ಬಿಟ್ಟಿದ್ದಾರೆ. ಆಮೇಲೆ ಅವ್ರ ಬಗ್ಗೆ ನನಗೆ ಗೊತ್ತಿರ್ಲಿಲ್ಲ, ಬಟ್ ನೆನ್ನೆ ಅವ್ರ ಬಗ್ಗೆ ತಿಳ್ಕೊಂಡಾಗ ನನಗೆ ಕಣ್ಣಲ್ಲಿ ನೀರು ಬಂತು. ಸಾಮಾನ್ಯವಾಗಿ ನಾನೊಂದು 2-3 ಅಧಿಕಾರಿಗಳು, ಒಂದು ಮಧುಕರ್ ಶೆಟ್ಟಿ ಕರ್ನಾಟಕ ಲೋಕಾಯುಕ್ತದಲ್ಲಿ ಐ ಥಿಂಕ್ SP ಆಗಿ ಇಡೀ ಕರ್ನಾಟಕದ ಭ್ರಷ್ಟರಿಗೆ ನಡುಕವನ್ನ ಹುಟ್ಟಿಸಂತ ಮಧುಕರ್ ಶೆಟ್ಟಿ ತೀರೋಗ್ತಾರೆ. ನನಗೆ ಆ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ನನ್ನ ಈ ಮಹಾಂತೇಶ್ ಬೆಳಗಿ ಅವರು ತೀರ್ಕೊಂಡದನ್ನ ಕೇಳಿ ನಿಜವಾಗ್ಲೂ ಮನಸ್ಸಿಗೆ ಎಷ್ಟು ನೋವಾಯ್ತು ಅಂತಂದ್ರೆ, ಒಂದು ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತಿ ಅದನ್ನೇ ಸಂಘರ್ಷವಾಗಿ ತನ್ನ ದಾರಿಯನ್ನ ನಿರ್ಮಿಸ್ಕೊಂಡಂತ ಮಹಾಂತೇಶ್ ಬೆಳಗಿ ಅವರು ಈ ರೀತಿ ಕೊನೆಯಾಗಬಾರ್ದಾಗಿತ್ತು. ದಕ್ಷ ಅಧಿಕಾರಿಗಳು ಕೆಲವೊಮ್ಮೆ ಸಾವುಗಳಲ್ಲಿ ಕೊನೆ ಆದಾಗ ನಮ್ಗನ್ಸುತ್ತೆ ಇದೇನಾದ್ರು ಕೊಲೆ ಅಂತ. ನಾನು ನಿನ್ನೆ ಫೇಸ್ಬುಕ್ ಅಲ್ಲಿ ಅದನ್ನು ಸಹ ಬರ್ದೆ, ಇದು ಅಪಘಾತನ ಅಥವಾ ಕೊಲೆನೇ ಅಂತ. ನಿಜವಾಗ್ಲೂ ನಮ್ಗಂತೂ ಗೊತ್ತಿಲ್ಲ. ಯಾಕೆ ಅಂತಂದ್ರೆ, ಈ ಜಗತ್ ಮೆಂಡ್ರಿ ಭ್ರಷ್ಟರು ಯಾವ ಲೆವೆಲ್ಗೆ ಬೇಕಾದ್ರೆ ಹೋಗ್ತಾರೆ. ನನಗಂತೂ ಖಂಡಿತ ನೆನ್ನೆ ಆ ಅಪಘಾತ ಕೊಲೆನೂ ಸಹ ಆಗಿರ್ಬೋದು. ಯಾಕಂದ್ರೆ ಇವರು ಒಳ್ಳೆಯ ವ್ಯಕ್ತಿಗಳನ್ನ ಕಸ್ಟಮೈಸ್ಡ್ ಕೊಲೆಗೆ ಮಾಡೋದ್ರಲ್ಲಿ ಇವತ್ತಿನ ವ್ಯವಸ್ಥೆ ಮತ್ತೆ ಇವತ್ತಿನ ರಾಜಕಾರಣಿಗಳು ಎತ್ತಿದ ಕೈ. ಹಾಗಾಗಿ ಆಮೇಲೆ ಮಿನರಲ್ಸ್ ಕರ್ನಾಟಕ ಮಿನರಲ್ಸ್ ಬೇರೆ MD ಬೇರೆ ಆಗಿದ್ರು.
ಅಲ್ಲಂತೂ ಬರೀ ಭ್ರಷ್ಟ ವ್ಯವಸ್ಥೆ ಇರುವಂತ ಜಾಗದಲ್ಲಿ ಒಬ್ಬ ಎಂ ಡಿ ಆಗಿ ಒಬ್ಬ ನಿಷ್ಠಾವಂತ ಕೆಲಸ ಮಾಡ್ತಾ ಇದ್ರೆ ಏನಾದರೂ ಆಕ್ಸಿಡೆಂಟ್ ಗಿಸ್ಟೆಂಟ್ ಮಾಡಿ ಎತ್ತು ಬಿಟ್ರಾ ಅನ್ನೋ ಒಂದು ಅನುಮಾನ ಕಾಡಿದ್ದಂತೂ ಖಂಡಿತ ನಿಜ ನನಗೆ. ಬಟ್ ಈ ಎಲ್ಲ ವಿಚಾರಗಳನ್ನ ಗುಡ್ ಮಾರ್ನಿಂಗ್ ಇವೆಲ್ಲ ವಿಚಾರಗಳನ್ನ ತಿಳಿಸುತ್ತಾ ಕರ್ನಾಟಕದಲ್ಲಿ ಏನೋ ರವಿ IAS ಅಧಿಕಾರಿ ರವಿ ಸತ್ತಾಗ ಮನಸ್ಸಿಗೆ ನೋವಾಯ್ತು. ಇದೇ RR ನಗರದ ಕುಸುಮಾ ಅನ್ನೋ ಹೆಣ್ಣು ಮಗಳ ನಮ್ಮ ಪತಿ ತೀರ್ಕೊಂಡಾಗ ನಮ್ಮ ಕಣ್ಣಲ್ಲಿ ನೀರು ಬಂತು. ಮಧುಕರ್ ಶೆಟ್ಟಿ ಸತ್ತಾಗ ನೀರು ಬಂತು. ಬಟ್ ನಿನ್ನೆ ಮಹಂತೇಶ್ ಬೆಳಿಗ್ಗೆ ಅವರ ಸಾವು ನಿಜವಾಗ್ಲೂ ಈ ಕರ್ನಾಟಕ ನನಗೆ ನಿಜವಾಗ್ಲೂ ಇಂಥ ಅಧಿಕಾರಿಗಳು ಉಳಿಬೇಕ್ರಿ. ಇಂಥ ಅಧಿಕಾರಿಗಳು ಉಳಿತೇವೆ ಅಂತಂದ್ರೆ ನಾವುಗಳು ಏನ್ ಮಾಡಕ್ಕೂ ರೆಡಿ ಇದೀವಿ. ಇಂಥ ಅಧಿಕಾರಿಗಳು ಉಳಿಬೇಕು. ಮಧುಕರ್ ಶೆಟ್ಟಿ ಅಂತವ್ರು, ಮಹಂತೇಶ್ ಬೆಳಿಗ್ಗೆ ಅಂತವ್ರು, ರವಿ ಅಂತವ್ರು, IAS ಅಧಿಕಾರಿ ರವಿ ಅಂತವ್ರು ಈ ನಾಡಿಗೆ ಬೇಕಾಗಿದೆ. ಈ ವ್ಯವಸ್ಥೆಯನ್ನು ಸುಧಾರಣೆ ಮಾಡಲು ಬೇಕಾಗಿದೆ. ಇಂತಹ ವ್ಯಕ್ತಿಗಳು ಈ ಆಕ್ಸಿಡೆಂಟಲ್ಲೋ ಅಥವಾ ಆಕಸ್ಮಿಕ ಮರಣದಲ್ಲೋ ತೀರೋದಾಗ ನಿಜವಾಗ್ಲೂ ಅದು ಬರೀ ಅವ್ರ ಕುಟುಂಬಕ್ಕೆ ಆಗುವಂತ ನಷ್ಟ ಅಲ್ಲ, ಇಡೀ ಸಮಾಜಕ್ಕೆ ಆಗುವಂತ ನಷ್ಟ, ಇಡೀ ಕರ್ನಾಟಕಕ್ಕೆ ಆಗುವಂತ ನಷ್ಟ, ಇಡೀ ಉತ್ತರ ಕರ್ನಾಟಕ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಟು ದ ಫ್ಯಾಮಿಲಿ. ಅವರ ಕುಟುಂಬಕ್ಕೆ ಆ ಶಕ್ತಿಯನ್ನ ಕೊಡ್ಲಿ. ಐ ಕಾಂಟ್ ಸ್ಪೀಕ್ ಮಚ್. ಥ್ಯಾಂಕ್ ಯು.